ಬಿಯಾಂಡ್ ಹೆಡ್ಲೈನ್ಸ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇದು ಮಾಮೂಲಿ ಸುದ್ದಿಯಾಚೆಗಿನ ವಿಷಯವಲ್ಲ, ಬದಲಾಗಿ ಸುಳ್ಳು ಸುದ್ದಿಯೊಂದರ ಮಾಹಿತಿ. ವಿಡಿಯೋ ಗೇಮ್ ವಿಡಿಯೋನ ದೃಶ್ಯ ಮಾಧ್ಯಮಗಳು ಭಾರತ ಪಾಕ್ ಮೇಲೆ ನಡೆಸಿದ ದಾಳಿ ವಿಡಿಯೋ ಅಂತ, ಪಾಕ್ ಭಾರತದ ಮೇಲೆ ನಡೆಸಿದ ದಾಳಿ ವಿಡಿಯೋ ಅಂತ ಸುಳ್ಳು ವಿಡಿಯೋಗಳನ್ನು ತೋರಿಸ್ತಿರೋ ಬಗ್ಗೆ ಫ್ಯಾಕ್ಟ್ ಚೆಕ್. ಹೌದು, PIB ಈ ಫ್ಯಾಕ್ಟ್ ಚೆಕ್ ನಡೆಸಿ ಟಿವಿ ಮತ್ತು ಡಿಜಿಟಲ್ ಪ್ಲಾಟ್ಫಾರ್ಮ್ಗಳಲ್ಲಿ ಹರಿದಾಡ್ತಿರೋ ವಿಡಿಯೋವನ್ನ ನಂಬಬೇಡಿ ಅಂತ ಎಚ್ಚರಿಸಿದೆ. ಭಾರತ ಮತ್ತು ಪಾಕಿಸ್ತಾನ ನಡುವಿನ ಪರಿಸ್ಥಿತಿ ಉದ್ವಿಗ್ನಗೊಳ್ತಾ ಇದೆ. ಈ ವೇಳೆ ಸುಳ್ಳು ವಿಡಿಯೋಗಳು ಹರಿದಾಡ್ತಾ ಇರೋ ವಿಡಿಯೋಗಳಲ್ಲಿ ಒಂದು ವಿಡಿಯೋದಲ್ಲಿ ಭಾರಿ ಪ್ರಮಾಣದ ರಾಕೆಟ್ ದಾಳಿ ನಡೆಯುವ ಒಂದು ವಿಡಿಯೋ ಇದೆ. ವಾಸ್ತವದಲ್ಲಿ ಅದು ವಿಡಿಯೋ ಗೇಮ್ ಒಂದರ ದೃಶ್ಯ. ಇದು ಪಾಕಿಸ್ತಾನ ಭಾರತದ ಮೇಲೆ ನಡೆಸಿದ ದಾಳಿ ದೃಶ್ಯ ಅಲ್ಲ, ವಿಡಿಯೋ ಗೇಮ್ ವಿಡಿಯೋ ಅಂತ ಫ್ಯಾಕ್ಟ್ ಚೆಕ್ ಮಾಡಿರುವ PIB ಹೇಳಿದೆ. ನಮ್ಮ ಕನ್ನಡ ಟಿವಿ ಚಾನೆಲ್ಗಳು ಸೇರಿ ಅನೇಕ ಟಿವಿ ಚಾನೆಲ್ಗಳು ಪಾಕಿಸ್ತಾನದ ಮೇಲೆ ಭಾರತ ನಡೆಸಿದ ದಾಳಿ ಅಂತ ವರದಿ ಮಾಡಿವೆ. ಸಾಮಾಜಿಕ ಜಾಲತಾಣಗಳಲ್ಲೂ ಇಂತಹ ವಿಡಿಯೋಗಳು ಹರಿದಾಡ್ತಾ ಇವೆ. 3 ವರ್ಷಕ್ಕೂ ಹಿಂದಿನ ವಿಡಿಯೋ ಹರಿದಾಡ್ತಿದ್ದು, ಭಾರತ ಮತ್ತು ಪಾಕ್ ನಡುವಿನ ಸದ್ಯದ ಸ್ಥಿತಿಗೂ ಸಂಬಂಧ ಇಲ್ಲ ಎಂದಿರುವ PIB 3 ವರ್ಷದ ಹಿಂದೆ ಯೂಟ್ಯೂಬ್ನಲ್ಲಿ ಪ್ರಸಾರ ಮಾಡಿದ್ದ ವಿಡಿಯೋ ಲಿಂಕ್ ಕೂಡ ನೀಡಿದೆ. ಹರಿದಾಡ್ತಾ ಇರೋ ಎಲ್ಲ ಮಾಹಿತಿ ವಿಡಿಯೋಗಳನ್ನು ಶೇರ್ ಮಾಡೋ ಮುಂಚೆ ಎಚ್ಚರ ವಹಿಸಿ ಅಂತ PIB ಅರ್ಥಾತ್ ಪ್ರೆಸ್ ಇನ್ಫಾರ್ಮೇಷನ್ ಬ್ಯೂರೋ ಎಚ್ಚರಿಕೆ ಕೊಟ್ಟಿದೆ. ಇನ್ನು ಪಾಕಿಸ್ತಾನದ 500 ಡ್ರೋನ್ಗಳನ್ನು ಭಾರತೀಯ ವಾಯು ರಕ್ಷಣಾ ವ್ಯವಸ್ಥೆಗಳು ಅಂದರೆ ಇಂಡಿಯನ್ ಏರ್ ಡಿಫೆನ್ಸ್ ಸಿಸ್ಟಮ್ಸ್ ಹೇಗೆ ತಡೆದ್ವು ಅನ್ನೋದರ ವಿಡಿಯೋವನ್ನ ಭಾರತದ ರಕ್ಷಣಾ ಮೂಲಗಳು ಬಿಡುಗಡೆ ಮಾಡಿವೆ. ವಾಯು ರಕ್ಷಣಾ ಬಂದೂಕುಗಳಿಂದ 50 ಡ್ರೋನ್ಗಳನ್ನು ನಾಶ ಮಾಡಿದ್ರೆ 20 ಡ್ರೋನ್ಗಳನ್ನು ಗುಂಡಿನ ದಾಳಿಯ ಮೂಲಕ ಹೊಡೆದುರುಳಿಸಲಾಗಿದೆ. ಹೆಚ್ಚಿನ ಡ್ರೋನ್ಗಳು ನಿರಾಯುಧ ಆಗಿದ್ವು ಅಂತ ರಕ್ಷಣಾ ಮೂಲಗಳು ತಿಳಿಸಿವೆ. ಈ ಡ್ರೋನ್ಗಳಲ್ಲಿ ಕ್ಯಾಮೆರಾಗಳು ಕಂಡು ಬಂದಿದ್ದು, ಬಹುಶಃ ಇವು ಇಲ್ಲಿನ ನೈಜ ದೃಶ್ಯಗಳನ್ನು ಸೆರೆ ಹಿಡಿದು ವಿರೋಧಿ ರಾಷ್ಟ್ರಕ್ಕೆ ಪ್ರಸಾರ ಮಾಡುವ ತಂತ್ರಜ್ಞಾನ ಹೊಂದಿದ್ವು ಅಂತ ಹೇಳಲಾಗ್ತಿದೆ. ಮೇ 8 ಹಾಗೂ 9 ಮಧ್ಯರಾತ್ರಿ ಭಾರತದ ಇಡೀ ಪಶ್ಚಿಮ ಗಡಿಯಲ್ಲಿ ಡ್ರೋನ್ಗಳು ಮತ್ತು ಇತರೆ ಯುದ್ಧ ಸಾಮಗ್ರಿಗಳನ್ನು ಬಳಸಿ ಪಾಕಿಸ್ತಾನ ದಾಳಿ ಮಾಡಲು ಯೋಜಿಸಿತ್ತು. ಆದರೆ ಪಾಕಿಸ್ತಾನದ ಪ್ಲಾನ್ಗಳನ್ನೆಲ್ಲ ಭಾರತದ ವಾಯು ರಕ್ಷಣಾ ವ್ಯವಸ್ಥೆಗಳು ಪರಿಣಾಮಕಾರಿಯಾಗಿ ಹಿಮ್ಮೆಟ್ಟಿಸಿವೆ ಅಂತ ಭಾರತೀಯ ಸೇನೆ ತಿಳಿಸಿದೆ.